ನಮಸ್ಕಾರ ಸ್ನೇಹಿತರೆ, ಉದ್ಯೋಗ ವಿಷಯ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಭಾರತದ ಭದ್ರತೆಗಾಗಿ ಗಡಿಯಲ್ಲಿ, ಕಾಡಿನಲ್ಲಿ, ಗಡೀಪಾರು ಪ್ರದೇಶಗಳಲ್ಲಿ ಹೋರಾಡುತ್ತಿರುವ ಧೈರ್ಯಶಾಲಿ ಸೈನಿಕ ದಳಗಳಲ್ಲಿ ಅಧಿಕಾರಿಯಾಗುವ ಕನಸು ಇದೆಯಾ? ಈಗ ನಿಮಗೆ ದೊಡ್ಡ ಅವಕಾಶ ಬಂದಿದೆ. UPSC CAPF AC ರಿಕ್ರೂಟ್ಮೆಂಟ್ 2026 ಅಧಿಸೂಚನೆ ಅಧಿಕೃತವಾಗಿ ಪ್ರಕಟವಾಗಿದೆ. ಈ ನೇಮಕಾತಿ ಮೂಲಕ ಭಾರತ ಸರ್ಕಾರದ ಪ್ರಮುಖ ಸೈನಿಕ ಪಡೆಗಳಾದ BSF, CRPF, CISF, ITBP, SSB ಇವುಗಳಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗೆ ಅಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತಿದೆ. 2026 ನೇಮಕಾತಿಯಲ್ಲಿ ಒಟ್ಟು 349 ವೇಕೆನ್ಸಿ ಪ್ರಕಟವಾಗಿದ್ದು, ಗ್ರ್ಯಾಜುಯೇಷನ್ ಮಾಡಿದ ಯುವಕರು ಭಾರತದ ಭದ್ರತಾ ಪಡೆಗಳಲ್ಲಿ ಗೆಜೆಟ್ ಅಧಿಕಾರಿಯಾಗುವ ಅವಕಾಶ ಇದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹುದ್ದೆಗಳ ವಿವರ, ಅರ್ಹತೆ, ವಯಸ್ಸು, ಸಂಬಳ, ಸೆಲೆಕ್ಷನ್ ಪ್ರೊಸೆಸ್, ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನು ಸಂಪೂರ್ಣವಾಗಿ ವಿವರಿಸುತ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಮುಖ್ಯವಾದ ಅರ್ಹತೆ ಎಂದರೆ ಶೈಕ್ಷಣಿಕ ಅರ್ಹತೆ. UPSC CAPF AC 2026 ಹುದ್ದೆಗೆ ಅರ್ಜಿ ಹಾಕಲು ಅಭ್ಯರ್ಥಿ ಕಡ್ಡಾಯವಾಗಿ ಯಾವುದೇ ವಿಷಯದಲ್ಲಿ ಬ್ಯಾಚುಲರ್ ಡಿಗ್ರಿ ಹೊಂದಿರಬೇಕು. ಅಂದರೆ ನೀವು BA, BSc, BCom, BBA, BBM, BE, BTech ಅಥವಾ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದ ಪದವಿ ಮಾಡಿದ್ದರೂ ಅರ್ಹರು. ಇಲ್ಲಿ ಮುಖ್ಯವಾದ ವಿಷಯ ಏನೆಂದರೆ ಮಾರ್ಕ್ಸ್ ಪರ್ಸಂಟೇಜ್ ಲಿಮಿಟ್ ಇಲ್ಲ. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡಬಹುದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ಗೆ ಡಿಗ್ರಿ ಕಂಪ್ಲೀಟ್ ಇರಬೇಕು. ಹೀಗಾಗಿ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ ಯುವಕರಾಗಿದ್ದರೆ ಭಾರತದ ಅರ್ಧ ಸೈನಿಕ ಪಡೆಗಳಲ್ಲಿ ಅಧಿಕಾರಿಯಾಗುವ ಅವಕಾಶ ನಿಮಗಾಗೇ ಇದೆ. ಈಗ ನಾವು 349 ವೇಕೆನ್ಸೀಸ್ ಯಾವ ಪಡೆಗಳಲ್ಲಿ ಇವೆ ಅನ್ನೋದನ್ನು ವಿವರವಾಗಿ ನೋಡೋಣ. UPSC CAPF AC 2026 ನೇಮಕಾತಿಯಲ್ಲಿ ಹುದ್ದೆಗಳು ವಿವಿಧ ಅರ್ಧ ಸೈನಿಕ ಪಡೆಗಳಿಗೆ ಹಂಚಿಕೆ ಮಾಡಲಾಗಿದೆ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಒಟ್ಟು ಸುಮಾರು 86 ಹುದ್ದೆಗಳು, ಭಾರತದ ಭೂಗಡಿಗಳನ್ನು ರಕ್ಷಿಸುವ ಪ್ರಮುಖ ಪಡೆ. CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸುಮಾರು 120 ಹುದ್ದೆಗಳು, ಆಂತರಿಕ ಭದ್ರತೆ, ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರ. CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸುಮಾರು 64 ಹುದ್ದೆಗಳು, ವಿಮಾನ ನಿಲ್ದಾಣ, ಮೆಟ್ರೋ, ಪ್ರಮುಖ ಕೈಗಾರಿಕೆಗಳ ಭದ್ರತೆ. ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಸುಮಾರು 58 ಹುದ್ದೆಗಳು, ಭಾರತ ಚೀನಾ ಪರ್ವತ ಗಡಿಯಲ್ಲಿ ಕರ್ತವ್ಯ. SSB ಸಶಸ್ತ್ರ ಸೀಮಾಬಲ್ ಸುಮಾರು 21 ಹುದ್ದೆಗಳು, ನೇಪಾಳ ಭೂತಾನ್ ಗಡಿ ಭದ್ರತೆ. ಒಟ್ಟು ಸೇರಿ 349 ಅಸಿಸ್ಟೆಂಟ್ ಕಮಾಂಡೆಂಟ್ ಪೋಸ್ಟ್. ಹೀಗಾಗಿ ಅಭ್ಯರ್ಥಿಗಳು ಒಂದೇ ಪರೀಕ್ಷೆಯಲ್ಲಿ ಬರೆಯುತ್ತಾರೆ, ಆದರೆ ಆಯ್ಕೆಯಾದ ನಂತರ ಇವರಲ್ಲಿ ಯಾವುದಾದರೂ ಪಡೆಗೆ ಅಧಿಕಾರಿಯಾಗಿ ನೇಮಕ ಮಾಡಲಾಗುತ್ತದೆ. ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ ಅಧಿಕಾರಿ ಮಟ್ಟದ ಅತ್ಯುತ್ತಮ ಸಂಬಳ ದೊರೆಯುತ್ತದೆ. UPSC CAPF AC ಹುದ್ದೆಯ ವೇತನ ಶ್ರೇಣಿ ಪೇ ಲೆವೆಲ್ 10. ಬೇಸಿಕ್ ಸ್ಯಾಲರಿ 56,100 ರಿಂದ 1,77,500 ಇದರ ಜೊತೆಗೆ ಅಧಿಕಾರಿಗಳಿಗೆ ಹಲವಾರು ಭತ್ಯೆಗಳು ಸಿಗುತ್ತವೆ. DA, HRA, TA, ಯೂನಿಫಾರ್ಮ್ ಅಲೋವನ್ಸ್, ರಿಸ್ಕ್ ಆ್ಯಂಡ್ ಹಾರ್ಡ್ಶಿಪ್ ಅಲೋವನ್ಸ್. ಪ್ರಾರಂಭಿಕವಾಗಿ ಅಸಿಸ್ಟೆಂಟ್ ಕಮಾಂಡೆಂಟ್ ಅಧಿಕಾರಿಗೆ ಒಟ್ಟು ತಿಂಗಳ ಸಂಬಳ ಸುಮಾರು 80,000 ದಿಂದ 1,00,000 ಬರುತ್ತದೆ. ಇದು ಕೇಂದ್ರ ಸರ್ಕಾರದ ಗ್ರೂಪ್ ಎ ಗ್ಯಾಜೆಟೆಡ್ ಆಫೀಸರ್ ಮಟ್ಟದ ಹುದ್ದೆಯಾಗಿರುವುದರಿಂದ ಸೌಲಭ್ಯಗಳು ಮತ್ತು ಗೌರವ ಎರಡೂ ಅತ್ಯಂತ ಉನ್ನತವಾಗಿರುತ್ತದೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಅಭ್ಯರ್ಥಿಯ ಕನಿಷ್ಠ ವಯಸ್ಸು 20 ವರ್ಷ, ಗರಿಷ್ಠ 25 ವರ್ಷ ನಡುವಿನ ವಯಸ್ಸಿನವರಾಗಿರಬೇಕು. ವಯೋಮಿತಿಯಲ್ಲಿ ಮೀಸಲಾತಿ ಸಡಿಲಿಕೆ: OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷದವರೆಗೆ ಮೀಸಲಾತಿ ಸಡಿಲಿಕೆ ಇದೆ. ಅರ್ಜಿ ಶುಲ್ಕ ವಿವರವನ್ನು ನೋಡೋಣ. ಜನರಲ್ ಹಾಗೂ OBC ಅಭ್ಯರ್ಥಿಗಳು ₹200 ಪಾವತಿಸಬೇಕು. SC/ST ಹಾಗೂ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬಹುದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಮೂಲಕ ಪಾವತಿಸಬಹುದು.
ಈಗ ನಾವು ಅತ್ಯಂತ ಮುಖ್ಯ ದಿನಾಂಕಗಳ ಬಗ್ಗೆ ತಿಳಿದುಕೊಳ್ಳೋಣ. UPSC CAPF AC 2026 ನೇಮಕಾತಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಈಗಾಗಲೇ ಘೋಷಿಸಲಾಗಿದೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ 20 ಫೆಬ್ರವರಿ 2026. ಅಪ್ಲಿಕೇಶನ್ ಎಂಡ್ ಡೇಟ್ 12 ಮಾರ್ಚ್ 2026. ಈ ದಿನಾಂಕದೊಳಗೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ಆಯ್ಕೆಯಾದ ಅಭ್ಯರ್ಥಿಗಳನ್ನು ಭಾರತದೆಲ್ಲೆಡೆ ನಿಯೋಜಿಸಲಾಗುತ್ತದೆ. CAPF AC ಲಿಖಿತ ಪರೀಕ್ಷೆ ಜುಲೈ 19, 2026 ನಡೆಯಲಿದೆ. ಹೀಗಾಗಿ ಆಸಕ್ತ ಅಭ್ಯರ್ಥಿಗಳು ಕೊನೆಯ ದಿನಾಂಕಕ್ಕೆ ಕಾಯದೆ ಸಾಧ್ಯವಾದಷ್ಟು ಬೇಗ ಅರ್ಜಿ ಸಲ್ಲಿಸುವುದು ಉತ್ತಮ. UPSC CAPF AC 2026 ಆಯ್ಕೆ ಪ್ರಕ್ರಿಯೆ 4 ಹಂತಗಳಲ್ಲಿ ನಡೆಯುತ್ತದೆ. ಮೊದಲ ಹಂತ ರಿಟನ್ ಎಕ್ಸಾಮಿನೇಷನ್. ಮೊದಲು ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಬರೆಯಬೇಕು. ಈ ಪರೀಕ್ಷೆಯಲ್ಲಿ ಜನರಲ್ ಎಬಿಲಿಟಿ, ಇಂಟೆಲಿಜೆನ್ಸ್, ಎಸ್ಸೆ ಆ್ಯಂಡ್ ಕಂಪ್ಯಾರಿಸನ್ ಪ್ರಶ್ನೆಗಳು ಇರುತ್ತವೆ. ಎರಡನೆಯದು ಫಿಸಿಕಲ್ ಟೆಸ್ಟ್. ಲಿಖಿತ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆಗೆ ಕರೆಯಲಾಗುತ್ತದೆ. ಇಲ್ಲಿ ಹೈಟ್, ವೇಟ್, ಚೆಸ್ಟ್, ರನ್ನಿಂಗ್, ಲಾಂಗ್ ಜಂಪ್ ಪರೀಕ್ಷೆಗಳು ಇರುತ್ತವೆ. ಮೂರನೆಯದು ಮೆಡಿಕಲ್ ಎಕ್ಸಾಮಿನೇಷನ್. ಫಿಸಿಕಲ್ ಪಾಸ್ ಆದ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತದೆ. ಇಲ್ಲಿ ದೇಹಾರೋಗ್ಯ, ದೃಷ್ಟಿ, ಶ್ರವಣ ಸಾಮರ್ಥ್ಯ ಪರಿಶೀಲನೆ ಮಾಡುತ್ತಾರೆ. ನಾಲ್ಕನೆಯದು ಇಂಟರ್ವ್ಯೂ ಆ್ಯಂಡ್ ಪರ್ಸನಾಲಿಟಿ ಟೆಸ್ಟ್. ಕೊನೆಯ ಹಂತದಲ್ಲಿ UPSC ಸಂದರ್ಶನ ನಡೆಯುತ್ತದೆ. ಅಭ್ಯರ್ಥಿಯ ವ್ಯಕ್ತಿತ್ವ, ನಾಯಕತ್ವ ಗುಣ, ನಿರ್ಧಾರ ಸಾಮರ್ಥ್ಯ ಮೌಲ್ಯಮಾಪನ ಮಾಡಲಾಗುತ್ತದೆ. ಈ 4 ಹಂತಗಳಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಅಸಿಸ್ಟೆಂಟ್ ಕಮಾಂಡೆಂಟ್ ಅಧಿಕಾರಿಯಾಗಿ ನೇಮಕ ಮಾಡಲಾಗುತ್ತದೆ. UPSC CAPF AC 2026 ನೇಮಕಾತಿಗೆ ಅರ್ಜಿ ಹೇಗೆ ಹಾಕಬೇಕು ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲಿಗೆ UPSC ಅಧಿಕೃತ ವೆಬ್ಸೈಟ್ https://upsc.gov.in ಅನ್ನು ಓಪನ್ ಮಾಡಬೇಕು. ವೆಬ್ಸೈಟ್ನಲ್ಲಿ ರಿಕ್ರೂಟ್ಮೆಂಟ್ 2026 CAPF AC ಲಿಂಕನ್ನು ಕ್ಲಿಕ್ ಮಾಡಬೇಕು. ನಂತರ ಹೊಸ ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಹೆಸರು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಹಾಕಿ ರಿಜಿಸ್ಟರ್ ಪೂರ್ಣಗೊಳಿಸಬೇಕು. ರಿಜಿಸ್ಟರ್ ಆದ ನಂತರ ಯೂಸರ್ ID ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಮಾಡಿ ಅರ್ಜಿ ಫಾರ್ಮ್ ಓಪನ್ ಮಾಡಬೇಕು. ಅರ್ಜಿಯಲ್ಲಿ ಪರ್ಸನಲ್ ಡೀಟೇಲ್ಸ್, ಎಜುಕೇಷನಲ್ ಡೀಟೇಲ್ಸ್, ಅಡ್ರೆಸ್ ಮತ್ತು ಆಯ್ಕೆ ಮಾಡಿದ ಪೋಸ್ಟ್ ವಿವರಗಳನ್ನು ಸರಿಯಾಗಿ ಫಿಲ್ ಮಾಡಬೇಕು. ಅದಾದ ನಂತರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಫೋಟೋ, ಸೈನ್, ಶಿಕ್ಷಣ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ 10 KB ಇಂದ 20 KB JPG ಫಾರ್ಮ್ಯಾಟ್ದಲ್ಲಿ ಇರಬೇಕು. ಸೈನ್ 5 KB to 10 KB JPG ಫಾರ್ಮ್ಯಾಟ್ದಲ್ಲಿ ಇರಬೇಕು. ಮುಂದಿನ ಹಂತದಲ್ಲಿ ಅಪ್ಲಿಕೇಶನ್ ಫೀ ಆನ್ಲೈನ್ ಮೂಲಕ ಪಾವತಿಸಬೇಕು. ಎಲ್ಲ ವಿವರಗಳನ್ನು ಪರಿಶೀಲಿಸಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದರೆ ಅರ್ಜಿ ಕಂಪ್ಲೀಟ್ ಆಗುತ್ತದೆ. ಕೊನೆಯಲ್ಲಿ ಅರ್ಜಿ ಪ್ರತಿಯನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಬೇಕು. ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.